ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ಗಳಾಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿಗಳಾಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನು ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. 31ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ ಅಂತ. ಹೌದು, ಮೊನ್ನೆ ಸಂಜೆ 4 ಗಂಟೆಯಿಂದನೇ 31ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಬಟ್ ಸಾಕಷ್ಟು ಜನರಿಗೆ ಬಂದಿಲ್ಲ. ಕಾರಣ ಏನಪ್ಪ ಅಂತಂದರೆ ತುಂಬ ನಿಧಾನವಾಗಿ ಹಣನ ಜಮೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ನಮಗೆ ಬಂದಿಲ್ಲ ಅಂತ. ಬಂದಿದೆ ಅನ್ನೋಕ್ಕಿಂತ ಜಾಸ್ತಿ ಬಂದಿಲ್ಲ ಅಂತಲೇ ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ಹೌದು, ರೀಸನ್ ಇಷ್ಟೇ, ತುಂಬ ಸ್ಲೋ ಆಗಿ ಹಣ ಜಮೆ ಆಗ್ತಾ ಇರೋದ್ರಿಂದ ಸಾಕಷ್ಟು ಜನರಿಗೆ ಬಂದಿಲ್ಲ ಅಷ್ಟೇ. ಒಟ್ಟಿನಲ್ಲಿ ಹಣ ಬಿಡುಗಡೆ ಮಾಡಿರೋದಂತೂ ನಿಜ. ಯಾಕಂದರೆ ಈ ಹಣ ಇವಾಗ ಹಾಕ್ತಾರೆ ಅಂತಲೇ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಪರಿಷ್ಕರಣೆ ಆದಮೇಲೆ ಹಾಕ್ತಾರೆ ಅಂತ ಅಂದ್ಕೊಂಡಿದ್ದು. ಯಾಕಂದರೆ ಈಗ ಪರಿಷ್ಕರಣೆ ಅಂದರೆ ಮರು ಅರ್ಜಿ ಸಲ್ಲಿಕೆ, ಅರ್ಜಿ ಬಿಡುಗಡೆ ಇನ್ನೂ ಕೂಡ ಮಾಡಿಲ್ಲ. ಈಗ ಏನಿದ್ರು ಕೂಡ ಗೃಹ ಜ್ಯೋತಿ ಆಗಿರ್ಬೋದು, SIR ನಡೀತಿದೆ. ಇನ್ನು ಗೃಹಲಕ್ಷ್ಮಿ ಯೋಜನೆ ಮರು ಅರ್ಜಿ ಸಲ್ಲಿಕೆ ಕೂಡ ತಡ ಆಗ್ತಾ ಇದೆ. ಸಚಿವ ಸಂಪುಟ ವಿಸ್ತರಣೆ ಆದಮೇಲೆ ಮಾಡ್ತೀವಿ ಅಂದರು, ಅದು ಕೂಡ ನಿಧಾನ ಆಗ್ತಾ ಇರೋದ್ರಿಂದ ಈಗ 31ನೇ ಕಂತಿನ ಹಣ ರಿಲೀಸ್ ಮಾಡಿರೋವಂಥದ್ದು. ಸೊ ಹಾಗಾಗಿ ತುಂಬ ನಿಧಾನಕ್ಕೆ ಪ್ರೋಸೆಸ್ ಮಾಡ್ತಾ ಇರೋದ್ರಿಂದ ಅತಿ ಕಡಿಮೆ ಜನಕ್ಕೆ ಹಣ ಜಮೆ ಆಗಿದೆ ಅಷ್ಟೇ. ನೀವು ನೋಡ್ತಿರೋರಲ್ಲಿ ನಿಮಗೂ ಏನಾದರೂ ಹಣ ಬಂದಿದೆ, 31ನೇ ಕಂತಿನ ಹಣ ಮೊನ್ನೆ ಆಗಿರ್ಬೋದು, ನಿನ್ನೆ ಆಗಿರ್ಬೋದು, ಅಥವಾ ಇವತ್ತು ಬೆಳಗ್ಗೆ ಯಾರಿಗಾರ ಬಂದಿದೆ, ಅಥವಾ ನಿಮ್ಗೆ ಗೊತ್ತಿರೋರಿಗೆ ಯಾರಿಗಾರ ಬಂದಿದೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನೀವು ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿದ್ರೆ ನಿಮ್ಮ ಜಿಲ್ಲೆಯಿಂದ ಯಾರ ವಿಡಿಯೋ ನೋಡ್ತೀರಾ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಓಕೆ, ನಮ್ಮ ಜಿಲ್ಲೆಗೆ ಬರ್ತಾ ಇದೆ ಅಂದರೆ ನಮಗೂ ಬರುತ್ತೆ ಅಂತ. ಸೊ ದಯವಿಟ್ಟು ವೆಯ್ಟ್ ಮಾಡಿ. ಖಂಡಿತವಾಗ್ಲೂ ಹಣ ರಿಲೀಸ್ ಆಗಿರೋದಂತೂ 100% ನಿಜ. ಬಟ್ ಹಣ ಬರೋದು ತಡ ಆಗ್ತಿದೆ ಅಷ್ಟೇ. ಇನ್ನು ಇಂಥ ಜಿಲ್ಲೆಗೆ ಯಾವಾಗ ಬರುತ್ತೆ, ಆ ಜಿಲ್ಲೆಗೆ ಯಾವಾಗ ಬರುತ್ತೆ, ನೀವು ಕೂಡ ತುಂಬ ವೀಡಿಯೋಸ್ ನೋಡಿರ್ತೀರ. ಇವತ್ತು 10 ಜಿಲ್ಲೆಗೆ ಬರುತ್ತೆ, ನಾಳೆ 15 ಜಿಲ್ಲೆಗೆ ಬರುತ್ತೆ ಅಂತ. ಖಂಡಿತವಾಗ್ಲೂ ಆ ಥರದ್ದೇನೂ ಇಲ್ಲ. ಆ ಥರ ಇದ್ರೂ ಕೂಡ ಯಾರು ನಂಬಕ್ಕೆ ಹೋಗಬೇಡಿ. ಯಾಕಂದರೆ ಇದು ಯಾರು ಬಂದು ಇಂಥ ಜಿಲ್ಲೆ ಅಕೌಂಟ್ಸ್ಗಳಿಗೆ ಹಾಕಬೇಕು ಅಂತ ಆ ಥರದ್ದೇನಿಲ್ಲ. DBT ಮುಖಾಂತರ ಹಾಕೋದ್ರಿಂದ ಅದು ಯಾವಾಗ ರ್ಯಾಂಡಮ್ ಆಗಿ ಜಮೆ ಹಾಕ್ಕೊತ ಹೋಗುತ್ತೆ ಅಷ್ಟೇ. ಇದೇ ಜಿಲ್ಲೆಗೆ ಅದೇ ಜಿಲ್ಲೆಗೆ ಅಂತ ಹೇಳೋಕ್ಕಾಗಲ್ಲ. ಕೆಲವು ಜಿಲ್ಲೆ ಜನಗಳಿಗೆ ಜಾಸ್ತಿ ಜನ ಹೋಗೋದ್ರಿಂದ ಈ ಜಿಲ್ಲೆಗೆ ಜಾಸ್ತಿ ಜನ ಅಂತ ಹೇಳ್ತಾರೆ ಅಷ್ಟೇ. ಅದು ಬಿಟ್ಟರೆ ಇಂಥ ಜಿಲ್ಲೆಗೆ ಪರ್ಟಿಕ್ಯುಲರಾಗಿ ಹಾಕ್ತೀವಿ, ನಾಳೆ ಇಂಥ ಜಿಲ್ಲೆಗೆ ಹಾಕ್ತೀವಿ, ಆ ಥರದ್ದೇನೂ ಇಲ್ಲ. ನೀವು ಕೂಡ ನೋಡಿರ್ತೀರ, ಕೆಲವೊಬ್ಬರು ಈಗ ಎಕ್ಸಾಂಪಲ್ ದಾವಣಗೆರೆ, ತುಮಕೂರು ಜಿಲ್ಲೆಗಳಿಗೆ ಸ್ವಲ್ಪ ಜಾಸ್ತಿ ಜನಕ್ಕೆ ಹೋಗಿದೆ. ಹಂಗೆ ನೋಡಿದರೆ ಎಲ್ಲರಿಗೂ ಹೋಗಿದೆ ಅಂದರೆ ಅಲ್ಲೂ ಇಲ್ಲ. ತುಮಕೂರು ಜಿಲ್ಲೆಗೂ ಸಾಕಷ್ಟು ಜನರಿಗೆ ಹಣ ಪೆಂಡಿಂಗ್ ಇರುತ್ತೆ, ಇನ್ನು ಜಮೆ ಆಗಿರಲ್ಲ. ಸೊ ಹಾಗಾಗಿ ರ್ಯಾಂಡಮ್ ಆಗಿ DBT ಮುಖಾಂತರ ಹಣ ಜಮೆ ಆಗೋದ್ರಿಂದ ಇಂಥ ಕಡೆನೇ ಅಂಥ ಕಡೆನೇ ಅಂತ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಹಣ ರಿಲೀಸ್ ಆಗಿರೋದು ನಿಜ. ಬಟ್ ಒಟ್ಟಿನಲ್ಲಿ ನಿಧಾನಕ್ಕೆ ಜಮೆ ಆಗ್ತಾ ಇದೆ ಅಷ್ಟೇ. ನೀವು ಕಮೆಂಟ್ ಮಾಡಿ ನಿಮ್ಗೆ ಬಂದಿದೆಯಾ ಇಲ್ಲ ಅಂದ್ಬಿಟ್ಟು. ಇನ್ನು ಪೆನ್ಷನ್ ಹಣ ಬಗ್ಗೆ ಕೂಡ ನಾನು ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಜುಲೈ ತಿಂಗಳದ್ದು ಕೂಡ ಹಣ ರಿಲೀಸ್ ಮಾಡಿದ್ದಾರೆ. ಎಲ್ಲ ಪಿಂಚಣಿ ಹಣ, ವೃದ್ಧಾಪ್ಯ ವೇತನ ಆಗಿರ್ಬೋದು, ಅಂಗವಿಕಲರ ವೇತನ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ, ಮನಸ್ವಿನಿ ಎಲ್ಲ ಪಿಂಚಣಿ ಹಣ ಕೂಡ ಜುಲೈ ತಿಂಗಳದ್ದು ರಿಲೀಸ್ ಆಗಿದೆ. ಅಕಸ್ಮಾತ್ ಬಂದಿಲ್ಲ ಅಂದರೆ ನೀವೇನು ಮಾಡಬೇಕು, ಯಾವ ಕಾರಣದಿಂದ ಬರ್ತಿಲ್ಲ, ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ದಯವಿಟ್ಟು ಅದನ್ನ ಕೂಡ ಚೆಕ್ ಮಾಡಿ. ಇನ್ನು ರೇಷನ್ ಕಾರ್ಡ್ ಬಗ್ಗೆ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆವಾಗ ನಿಮಗೂ ಕೂಡ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ಎಲ್ಲ ವೀಡಿಯೋಸ್ನ ನೋಡ್ಬೋದು. ಹಾಗೆ ಗೃಹ ಜ್ಯೋತಿ ಮರು ಅರ್ಜಿ ಸಲ್ಲಿಕೆ ಕೂಡ ಹೇಗೆ ಅರ್ಜಿ ಫಿಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನು ನಿಮ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಅದ್ರ ಜೊತೆ ಸಪ್ರೇಟ್ ಯಾವ್ಯಾವ ಆಪ್ಷನಲ್ಲಿ ಏನೇನು ಬರೀಬೇಕು ಅಂತ ಯಾವುದು ಕೂಡ ಮಿಸ್ ಮಾಡಬೇಡಿ. SIR ಆಗಿರ್ಬೋದು, ಈಗ ಮತಪಟ್ಟಿ ಪರಿಷ್ಕರಣೆ ಏನು ಮಾಡ್ತಿದ್ದಾರೆ ಅದರಲ್ಲಾಗಿರ್ಬೋದು, ಅಥವಾ ಗೃಹ ಜ್ಯೋತಿ ಮರು ಅರ್ಜಿ ಸಲ್ಲಿಕೆಲಾಗಿರ್ಬೋದು, ಎಲ್ಲ ಆಪ್ಷನ್ನು ಕೂಡ ಕರೆಕ್ಟಾಗಿ ಫಿಲ್ ಮಾಡಿ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು, ನಿಮ್ಮ ಫೋನ್ ನಂಬರ್, ಹಾಗೆ ನಿಮ್ಮ ವೋಟರ್ ID ಆಗಿರ್ಬೋದು, ಹಾಗೆ ಈ ಗೃಹ ಜ್ಯೋತಿ ಅಪ್ಲಿಕೇಶನಲ್ಲಾದರೆ ಪ್ಯಾನ್ ನಂಬರ್ನ ಕೂಡ ಕೇಳ್ತಿದ್ದಾರೆ. ಸೊ ಇದನ್ನೆಲ್ಲದೂ ಕೂಡ ಕರೆಕ್ಟಾಗಿ ಫಿಲ್ ಮಾಡಿ. ನೀವು ಒಂದು ಆಪ್ಷನ್ ರಾಂಗಾಗಿ ಫಿಲ್ ಮಾಡಿದ್ರು ಕೂಡ ನಿಮಗೆ ಯೋಜನೆಗಳ ಲಾಭ ಸಿಗಲ್ಲ. SIRಲ್ಲೂ ಅಷ್ಟೇ, ನೀವು ನಿಮ್ಮ ಮತಪಟ್ಟಿಗೆ ನಿಮ್ಮ ಹೆಸರು ಇರಲ್ಲ ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಒಂದೇ ಅಲ್ಲ, ಯಾವುದೇ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು ಕೂಡ ಆಗೋಕ್ಕಾಗಲ್ಲ, ಅರ್ಹರಿದ್ರೂ ಕೂಡ ಆಗಲ್ಲ. ಸೊ ಹಾಗಾಗಿ
ಕರೆಕ್ಟಾಗಿ ಫಿಲ್ ಮಾಡಿ. ಡೌಟ್ ಇತ್ತು ಅಂತಲೇ ನನ್ನ ವೀಡಿಯೋಸ್ನ ರೆಫರ್ ಮಾಡಿ, ಖಂಡಿತವಾಗ್ಲೂ ನಿಮಗೆ ಗೊತ್ತಾಗತ್ತೆ. ಇನ್ನು ಗೃಹಲಕ್ಷ್ಮಿ 31ನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ವಾ, ಬಂದಿದ್ರು ಕಮೆಂಟ್ ಮಾಡಿ, ಬಂದಿಲ್ಲನೂ ಕೂಡ ಕಮೆಂಟ್ ಮಾಡಿ. ಹಾಗೆ ಸಾಕಷ್ಟು ಜಿಲ್ಲೆಯ ಜನಕ್ಕೆ ಹಣ ಜಮೆ ಆಗ್ತಾ ಇದೆ. ಬೆಂಗಳೂರು ಆಗಿರ್ಬೋದು, ಹಾಗೆ ಹುಬ್ಳಿ, ಧಾರವಾಡ, ಬೆಳಗಾವಿ, ಮೈಸೂರು, ಹಾಗೆ ನಾನು ಆಗಲೇ ಹೇಳ್ದಂಗೆ ಬೆಂಗಳೂರು, ಹಾಗೆ ಉಡುಪಿ, ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಸ್ವಲ್ಪ ಜನಕ್ಕೆ ಆಗಿರೋದಷ್ಟೇ. ಸೊ ಈ ಥರ ರ್ಯಾಂಡಮ್ ಆಗಿ ಹಾಕೊಂಡು ಹೋಗ್ತಾರೆ. ಕೆಲವು ಜಿಲ್ಲೆಗಳಿಗೆ ಸ್ವಲ್ಪ ಜಾಸ್ತಿ ಜನಕ್ಕೆ ಜಮೆ ಆಗ್ತಾ ಇದೆ. ನೀವು ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡೋದನ್ನ ಮರಿಬೇಡಿ, ಆಗ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ. ಇನ್ನು ರೇಷನ್ ಕಾರ್ಡ್ ಬಗ್ಗೆ ಬಂದಿರುವಂಥ ಹೊಸ ಅಪ್ಡೇಟ್ನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಪೂರ್ತಿಯಾಗಿ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತೀರಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ನಿಮಗೆ ಇದು ಇನ್ಫಾರ್ಮೇಟಿವ್ ಇದೆ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.